ಬಿಗ್ ಬಾಸ್ ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭ ಆಗ್ತಾ ಇದೆ ಕೂಡ, ಯಾರೆಲ್ಲ ಸ್ಪರ್ಧಿಗಳು ಒಳಗೆ ಹೋಗಬೇಕು, ನಿಮ್ಗೆ ಏನಾದರೂ ಆಫರ್ ಬಂದಿದೆಯಾ? ಇದು ಆಫರ್ ಮುಂಚೆನೇ ಬಂದಿತ್ತು. ನಾನು ಯಾವಾಗ ಕಳ್ಳಸ್ವಾಮಿ ಪಾತ್ರ ಮಾಡಿದ್ದೆ, ಅವಾಗ ಕಾಳಿಸ್ವಾಮಿ, ಆಮೇಲೆ ಇನ್ಯಾರು ಅಪ್ಪಗೊಬ್ಬರು ಇದ್ರು ಸ್ವಾಮಿ, ಅವರು ಬ್ರಹ್ಮಾಂಡ ಸ್ವಾಮಿ, ಬ್ರಹ್ಮಾಂಡ ಗುರುಜಿ, ಆಮೇಲೆ ಇನ್ನೊಬ್ಬ ನಿತ್ಯಾನಂದ ಅಂತ ಯಾರೋ ಸ್ವಾಮೀಜಿ, ಅವ್ರನ್ನ ಕರೆದಿದ್ರಂತೆ. ಅವಾಗ ನನಗೂ ಹೇಳಿದರು, ಆ ಮೂರು ಸ್ವಾಮೀಜಿ ಬಂದು ನೀನು ಗುದ್ದಾಟ ಚೆನ್ನಾಗಿರುತ್ತೆ, ಯಾಕಂದ್ರೆ ನಾನು ಆ ಪಾತ್ರಗಳು ಮಾಡಿದ್ದೆ, ಕೇಸ್ ಬೇರೆ ಹಾಕಿದ್ರು, ವೈಯಾರತನ ಅವನ ಬಗ್ಗೆ ಥರ ಹಿಂಗೆಲ್ಲ ಮಾಡಿದ್ದೆ, ಸೊ ನಿನ್ನ ಕೌಂಟ್ರು ಕೂಡ ನೀನು ಚೆನ್ನಾಗಿರ್ತೀಯ ಅಂದ್ಬಿಟ್ಟು ಅವ್ನಿಗೆ ಅಲ್ಲಿ ಹಾಕಿದ್ರು. ಸೊ ಆಮೇಲೆ ಅದೇದು ಅವ್ರು ಬರಲ್ಲ ಅಂತೇನೋ ಆಯಿತು. ಅದು ಆಮೇಲೆ ನಾನು ಮತ್ತು ಇಂಟ್ರೆಸ್ಟ್ ಕೊಡಲಿಲ್ಲ. ಸೊ ಸುದೀಪ್ ಅವ್ರ ಜೊತೆ ನಾನು ಆಲ್ಮೋಸ್ಟ್ ಬಿಗ್ ಬಾಸ್ ಒಳಗೆ ಹೋಗಿರಲಿಲ್ಲ ಹೊರತು, ಬಟ್ ಆಚೆ ಕಡೆ ಅವ್ರ ಜೊತೆನೇ ಇರ್ತಿದ್ದೆ. ಜೊತೆಗೆ ನಾವು ಓದಿ ಬಂದು ಆಮೇಲೆ ಪರಮ್ ಸರ್ ಬಂದು ಎಲ್ಲ ಏನೇನು ಆಗಿದೆ ಅಂತೆಲ್ಲ ಹೇಳೋರು ನೋಡಿಕೊಂಡು 1 hour ನೋಡಿ ಆಮೇಲೆ ಹೋಗೋರು. ಮತ್ತು ನಾವೆಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ವಿ ಅಲ್ಲಿ. ಸೊ ದಿಸ್ ವಾಸ್ ಗೋಯಿಂಗ್ ಫಾರ್ ಸೋ ಮೆನಿ ಸೀಸನ್ಸ್ ಅಂದ್ಬಿಟ್ಟು. ಆಮೇಲೆ ಅಲ್ಲಿ ನಾನು ಹೋಗೋದು ಸ್ವಲ್ಪ ಕಮ್ಮಿ ಆಯಿತು. ಆ್ಯಂಡ್ ಈಸ್ ರೈಟ್ ಪರ್ಸನ್ ಫಾರ್ ಬಿಗ್ ಬಾಸ್, ಬಿಕಾಸ್ ಅವರು ಸ್ಟೈಲು, ಅವ್ರು ಮಾತಾಡೋದು, ಆ್ಯಂಡ್ ಹಿ ರಿಲಿ ಡಿಸರ್ವ್ ಇಟ್. ಅವರು ನಂಗೆ ಅನ್ಸುತ್ತೆ ಅವ್ರು ಬಿಟ್ಟರೆ ಬೇರೆ ಯಾರು ಮಾಡೋಕ್ಕೆ ಬರ್ತಿರಲಿಲ್ಲ ಬಿಗ್ ಬಾಸ್. ಎಷ್ಟು ಸಕ್ಸಸ್ ಮಾಡಿದ್ದಾರೆ. ಆ್ಯಂಡ್ ಅವರೆಲ್ಲ ಬಿಡ್ತೀನಿ ಅಂದಾಗ ನಮಗೂ ಭಾಳ ಬೇಜಾರು, ಯಾಕೆ ಹಿಂಗೆ ಅಂತ ಇದ್ದಾರೆ ಅಂತ. ಸಾಕು ಕಣ, ಏನೋ ಹಂಗೆ ನನ್ನ ಲೈಫ್ ಇದಾಗ್ತದೆ, ಏನು ಎಲ್ಲೂ ಹೋಗೋಕ್ಕಾಗ್ತಾರೆ, ಏನು ಮಾಡಿದ್ರೆ ಎಲ್ಲೋ ಶೂಟಿಂಗಲ್ಲಿ ಇರ್ತೀನಿ, ಅಲ್ಲಿಂದ ರಾಪ್ ಅಂತ ಇಲ್ಲಿ ಫ್ರೈಡೇ ಬಂದುಬಿಡ್ಬೇಕು, ತುಂಬ ಆ್ಯಕ್ಟಿಕ್ ಆಗ್ತಿದೆ, ನನಗೆ ಆಗ್ತಾ ಇಲ್ಲ, ಹಿಂಗೆ ಹಿಂಗೆ ಅಂತ ನಮಗೂ ಹೇಳಿದ್ದಾರೆ. ಬಟ್ ಜನ ನಿಮ್ಗೆ ಇಷ್ಟಪಟ್ಟಿದ್ದಾರೆ ಕ್ಯಾಪ್ಟನ್, ನಾವು ಕ್ಯಾಪ್ಟನ್ ಅಂತ ಹೇಳ್ತೀನಿ. ಸೊ ಬೇಕೇ ಬೇಕು, ಆಗಲ್ಲ. ಇಲ್ಲಾಂದರೆ ಬೇರೆ ಯಾರನ್ನೂ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ ನಿಮ್ಮ ಬಿಟ್ಟಲ್ಲಿ, ಸಾಧ್ಯ ಅಲ್ಲ. ಸಲ್ಮಾನ್ ಖಾನ್ ಆದರೆ ಇಲ್ಲಿ ನೀವು, ಸೊ ಯು ಹ್ಯಾವ್ ಟು ಅಂತ ನಾವು ಹೇಳ್ತಾ ಇದ್ವಿ. ಬಟ್ ಈಗ ಮತ್ತೆ ಹಿ ಹ್ಯಾಸ್ ಕಮ್ ಬ್ಯಾಕ್, ಇಟ್ಸ್ ಗುಡ್ ದಟ್ ಹಿ ಹ್ಯಾಸ್ ಕಮ್ ಬ್ಯಾಕ್. ಬಟ್ ಸ್ಪರ್ಧಿಗಳು ಯಾರು ಏನು ಅಂತ ನಾನು ಕೇಳಕ್ಕೆ ಹೋಗಿಲ್ಲ, ಸೊ ಐ ಆಮ್ ನಾಟ್ ಅವೇರ್ ಆಫ್ ಇಟ್. ಯಾರು ಹೋಗ್ಬೋದು ಅಂದರೆ ಈಗ ಬಿಗ್ ಬಾಸ್ ಅಂದ ತಕ್ಷಣ ಒಳಗಡೆ ಜಗಳ 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 ಇಲ್ಲ. ನನಗೆ ಬಿಗ್ ಬಾಸಲ್ಲಿ ನನಗೆ ಚೂರು ಅವ್ರದ್ದು ಏನಂತ ಗೊತ್ತಿಲ್ಲ, ಬಟ್ ನನಗೆಲ್ಲ ಒಂದು ಕಡೆ ಅದು 1-2 ವಿಷಯ ಇಷ್ಟ ಆಗಿಲ್ಲ. ಯಾರು ಸಾಧನೆ ಮಾಡಿರ್ತಾರೆ ಅವ್ರನ್ನ ಹಾಕ್ಬೇಕಲ್ಲಿ, ಯಾರು ಕಾಂಟ್ರವರ್ಸಿ ಮಾಡಿರ್ತಾರೆ, ಯಾರು ಜೈಲಿಗೆ ಹೋಗಿ ಬಂದಿರ್ತಾರೆ, ಯಾರು ದುಡ್ಡು ತಿಂದಿರ್ತಾರೆ, ಯಾರು ಇನ್ನೇನೋ ಮಾಡಿರ್ತಾರೆ, ಅಂದರೆ ಕಾಂಟ್ರವರ್ಸಿ ಮಾಡಿದವ್ರಿಗೆ ಮಾತ್ರ ಅಲ್ಲಿ ಈಗ ಜಾಗ ಅನ್ನೋದು ಅದೊಂದು ನನಗೆ ಇಷ್ಟ ಆಗಿಲ್ಲ. ಆ ಪಾಯಿಂಟ್ ಇಷ್ಟ ಆಗಿಲ್ಲ. ದ್ರೋಣ್ ಪ್ರತಾಪ 420 ಅವನಲ್ಲಿ ಹೋಗಿ ಹಾಕಿ ಮಾಡಿದ್ರು. ಅಂದರೆ ಯಾರು ಕಾಂಟ್ರವರ್ಸಿ ಮಾಡಿರ್ತಾರೋ ಅವ್ರನ್ನ ಅಲ್ಲಿ ಹಾಕ್ಬಿಟ್ಟು ಅವ್ರನ್ನ ಏನೋ ಫೇಮಸ್ ಮಾಡೋದು. ಸೊ ಅದು ಆ ಒಂದು ಪಾಯಿಂಟ್ ನನಗೆ ಇಷ್ಟ ಆಗಿಲ್ಲ. TRP ನೋಡ್ತಾರಾ ಅಂತ ಹೇಳ್ಬಿಟ್ಟು ಅದೇ ಹೇಳ್ತೀನಿ, ಲೈಫ್ ಎಲ್ಲ TRPನ, ಅದು ಬಿಟ್ಟು ಬೇರೆ ಏನೇನು ವ್ಯಾಲ್ಯೂಸ್ ಇಲ್ಲ, ಹ್ಯೂಮನ್ ವ್ಯಾಲ್ಯೂಸ್ ಇಲ್ವಾ, ಎಥಿಕ್ಸ್ ಇಲ್ವಾ ಒಂದು. ಆಮೇಲೆ ರೀಲ್ಸ್ ಸ್ಟಾರ್ಸ್ನ ಮಾಡೋದು ಅಲ್ಲ, ಅದು ಬಿಸ್ನೆಸ್ ಬಿಡಿ. ರೀಲ್ ಸ್ಟಾರ್ಸ್ ಮಾಡೋದು, ನಿಮ್ಮ ಫಾಲೋವರ್ಸ್ ಎಷ್ಟು ಜನ ತಂಡ ಹಾಕೋದು, ಇಟ್ಸ್ ಎ ಬಿಸ್ನೆಸ್. ಅವ್ರ ಫಾಲೋವರ್ಸ್ ನೋಡ್ತಿರ್ತಾರೆ, ಇಟ್ಸ್ ಎ ಬಿಸ್ನೆಸ್. ಅದೆಲ್ಲ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ನಾನು ಹೇಳ್ತಾರೆ. ಬಟ್ ಈ ಕಾಂಟ್ರವರ್ಸಿ ಇದ್ದವ್ರನ್ನ ದೂರ ಇಡಬೇಕು. ನೀವು ಅವ್ರನ್ನ ಪ್ರಮೋಟ್ ಮಾಡ್ತಾ ಇದ್ದೀರಾ, ಅದು ನನಗೆ ಇಷ್ಟ ಆಗಿಲ್ಲ. ಸೊ ದಟ್ ಈಸ್ ಎವ್ರಿಥಿಂಗ್ ಇಸ್ ಗುಡ್. ನಾನು ಬಿಗ್ ಬಾಸ್ ನೋಡ್ತೀನಿ, ಎಲ್ಲ ಮಾಡ್ತೀನಿ, ಎಲ್ಲ ಮಾಡಿ. ಯಾವಾಗ ಈ ಥರ ಕಾಂಟ್ರವರ್ಸಿ ಅವ್ರನ್ನ ಹುಡುಕಿ ಅಲ್ಲಿ ಹಾಕಿದ್ರು, ದೆನ್ ಐ ಲಾಸ್ಟ್ ಇಂಟ್ರೆಸ್ಟ್. ನಾನು ಸುದೀಪ್ ಸರ್ ಹೇಳಿದ್ದೀನಿ. ಏನು ರಿಯಾಕ್ಟ್ ಮಾಡಿದ್ರು ಸುದೀಪ್ ಸರ್? ಫಸ್ಟ್ ನಾನು ಅವ್ರು ಯಾವಾಗಲೂ ಅಷ್ಟೇ ಏನು ಹೇಳ್ಬೇಕು ಫಸ್ಟ್ ನಾನು ಹೇಳ್ತಾರೆ, ಐ ಆಮ್ ದ ಓನ್ಲಿ ಪರ್ಸನ್ ದೇರ್, ಕ್ಯಾಪ್ಟನ್ ಇದು ಸರಿ ಇಲ್ಲ, ಇದು ಸರಿ ಇದೆ ಅಂತ ಹೇಳ್ಬಿಡ್ತೀನಿ. ನಾನು ನನ್ನ ಒಪಿನಿಯನ್ ಹೇಳ್ತೀನಿ. ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು ಅಥವಾ ಬೇರೆ ಯಾವುದಕ್ಕೆ ಬಿಟ್ಟಿದ್ದು ಅದಕ್ಕೆ ಸಂಬಂಧ ಇಲ್ಲ. ಯು ಆಸ್ಕ್ ಮೈ ಒಪಿನಿಯನ್, ಸಿನ್ಸಿಯರ್ಲಿ ಐ ಹ್ಯಾವ್ ಗಿವನ್ ಮೈ ಒಪಿನಿಯನ್. ಜೊತೆಗೆ ಕ್ಯಾಪ್ಟನ್ ಎಸ್ ಅಂತಾರೆ, ಐ ಆಮ್ ನಾಟ್ ಲೈಕ್ ದಟ್ ಹೇಳ್ತೀನಿ. ಅದಕ್ಕೆ ನಾನು ಕೆಟ್ಟವನಾಗೋದು. ಬಟ್ ಏನು ಮಾಡೋಕ್ಕಾಗಲ್ಲ, ಐ ಆಮ್ ಲೈಕ್ ದ್ಯಾಟ್. ಫಸ್ಟ್ ಸೀಸನ್ ಅಂದರೆ ಚೆನ್ನಾಗಿ ಬರ್ತಾಯಿತ್ತು. 4ನೇ ಸೀಸನು. ಒಂದು ಸೀಸನ್ಲಿ ಔಟ್ಸೈಡರ್ಸ್ನ ಅಲೋ ಮಾಡಿದರು. ಅಂದರೆ ಕಲಾವಿದರು ಅಲ್ಲದೇನೆ ಒಬ್ಬ ಕಾಮನ್ ಮ್ಯಾನ್ ಅಂತ ಹಾಕೋದಲ್ಲ, ಅಲ್ಲ ನಾನು ಪಾಯಿಂಟ್ ಹೇಳಿದ್ದೆ. ಕ್ಯಾಪ್ಟನ್ ಫೈನ್, ಕಲಾವಿದ್ರನ್ನ ಹಾಕ್ತೀರಾ, ಇದೆಲ್ಲ ಚೆನ್ನಾಗಿ ನಡೀತಾ ಇದೆ, ಎವ್ರಿಥಿಂಗ್ ಈಸ್ ಫೈನ್. ಈಗ ನಾನೊಬ್ಬ ಕಾಮನ್ ಮ್ಯಾನ್, ಓಕೆ, ಇನ್ನೊಬ್ಬನ ಕಾಮನ್ ಮ್ಯಾನ್ ನೀವು ಹಾಕಿದ್ರಿ. ನಾನು ಚಾನಲ್ ಬಗ್ಗೆ ಹೇಳ್ತಾ ಇಲ್ಲ, ಐ ಆಮ್ ಟಾಕಿಂಗ್ ಅಬೌಟ್ ದ ಕಂಟೆಂಟ್ ವಾಟ್ ದೇ ಹ್ಯಾವ್ ಮೇಡ್. ಇಟ್ ವಾಸ್ ಅ ಹೆಲ್ತಿ ಡಿಸ್ಕಷನ್. ಒಬ್ಬ ಕಾಮನ್ ಮ್ಯಾನ ನೀವು ಹಾಕಿದ್ರಿ, ಈಗ ನಾನು ಕಾಮನ್ ಮ್ಯಾನು. ಈಗ ಇಲ್ಲಿ 10 ಜನ ಆರ್ಟಿಸ್ಟ್ಗಳಿವರು, ಇವರೆಲ್ಲ ನನ್ನ ಪರಿಚಯ ಇದೆ, ಎಲ್ಲ ಆರ್ಟಿಸ್ಟ್ಗಳು. ಓಕೆ, ಈಗ ಒಬ್ಬನ ಹಾಕಿದ್ವಿ, ಒಂದು ಕಾಮನ್ ಮ್ಯಾನ್, ನಾನು ಯಾಕೆ ಇವ್ನು ನೋಡಲಿ?
ಐ ಆಮ್ ಎ ಕಾಮನ್ ಮ್ಯಾನ್ ರೈಟ್ ಐ ವಿಲ್ ವಾಚ್ ದ ಆರ್ಟಿಸ್ಟ್ ಐ ಮೀನ್ ಅವ್ರು ನಾನು ನೋಡಿರ್ತೀನಿ, ಸಿನಿಮಾ ನೋಡಿರ್ತೀನಿ, ಸೀರಿಯಲ್ ನೋಡಿರ್ತೀನಿ, ಅವ್ರು ನೋಡಿರ್ತೀನಿ ನಾನು. ಇವು ಕಾಮನ್ ಮ್ಯಾನ್ ಇವನ್ ಯಾಕೆ ನೋಡಲಿಲ್ಲ ನಾನು? ಹೂ ಇಸ್ ಈ ವಾಟ್ ಹ್ಯಾಸ್ ಪ್ರೂವ್ಡ್ ಅಂದೆ. ಸ್ವಲ್ಪ ಅವ್ರಿಗೆ ಬೇಜಾರಾಯ್ತು ಏನೋ ಗೊತ್ತಿಲ್ಲ. ಹೌದಾ ಹಂಗ ಹಿಂಗ ಅಂತ ಸುಮ್ಮನೆ ಅದು. ಅದಾದಮೇಲೆ ಆ ಎಪಿಸೋಡು ಅಷ್ಟು ಹೋಗಲಿಲ್ಲ ಅದು. ದೆನ್ ದ ಚೇಂಜ್ ಮಾಡಿ ಬ್ಯಾಲೆನ್ಸ್ ಮಾಡಿದ್ರು. ಏನು ಎಲ್ಲ ಕಲಾವಿದರು ಹಾಕಿದ್ರೆ ಒಂದು 40-45 ಪ್ಲಸ್ 50+ ಆರ್ಟಿಸ್ಟ್ನ ಜಯಜಗದೀಶ್ ಅವ್ರನ್ನ ಹಾಕಿದ್ರು. ಏನೋ ಹಿರಿಯ ಕಲಾವಿದನ ಹಾಕಿ ಮಿಕ್ಕಿದ ಕಲಾವಿದ ಹಾಕಿದ್ರು. ಈ ಸ್ವಲ್ಪ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದ್ರು. ನಾನು ಹೇಳಿದ ನಂತರ ಒಂದಿಷ್ಟು ಕಾಂಟ್ರವರ್ಸಿ, ಅದೇ ಈ ಕಾಂಟ್ರವರ್ಸಿ ಮಾಡಿದವ್ರನ್ನ ಅಲ್ಲಿ ಒಂದಿಷ್ಟು ಜನ ಹಾಕಿದ್ರು. ಆಮೇಲೆ ಸುದೀಪ್ ಸರ್ ಕೇಳಿದಾಗ ನಾನು ಉತ್ತರ ಕೊಟ್ಟೆ ಅಷ್ಟೇ, ಬಿಟ್ಟು ನಾನು ಅನ್ಸಿದ್ದು ನಾನು ಹೇಳಿದೆ ಅಷ್ಟೇ. ಮಿಕ್ಕಿದ ಚಾನಲ್ಗೆ ಬಿಟ್ಟಿದ್ದು ಅವ್ರಿಗೆಲ್ಲ ಬಿಟ್ಟಿದ್ದು ನಾನು ಮತ್ತೆ ತಲೆ ಹಾಕಕ್ಕೆ ಹೋಗಿಲ್ಲ. ನಾನು ಆ ಕಡೆ ಹೋಗಲಿಲ್ಲ, ಸುಮ್ಮನೆ ಆಗ್ಬಿಟ್ಟೆ. ಇವಾಗ ಏನಾದರೂ ಆಫರ್ ಬಂದರೆ ಹೋಗ್ತೀರಾ ಸರ್? ಇಲ್ಲ ಅನ್ಸುತ್ತೆ. ಯಾಕೆ? ರೀಸನ್? ಒಂದು ಬಿಗ್ ಬಾಸ್ ಇಸ್ ಓಕೆ ಎಂಟರ್ಟೈನ್ಮೆಂಟ್ ಅಂತ ಹೋದರೆ ಹೋಗ್ಬೋದೇನೋ ನಂಗೆ ಗೊತ್ತಿಲ್ಲ. ಎಂಟರ್ಟೈನ್ಮೆಂಟ್ ಅಂತಂದ ಹೋಗ್ಬೋದು. ಬಟ್ ಯಾರೋ ಕಾಂಟ್ರವರ್ಸಿ ಮಾಡಿದವ್ರನ್ನ ಜೊತೆ ಹಾಕೋದು ನನಗದು ಇಷ್ಟ ಆಗಲ್ಲ. ಸಾಧನೆ ಮಾಡಿದ್ರೆ ಕರ್ಕೊಂಬಂದು, ಎಸ್ ಇಂಡಸ್ಟ್ರಿಯಲ್ಲಿ ಸಾಧನೆ ಮಾಡಿದ್ದಾರೆ, ಟೆಕ್ನಿಷಿಯನ್ಸ್ ಆಗ್ಬೋದು, ಯಾವುದೇ ಡಿಪಾರ್ಟ್ಮೆಂಟು, ಸಾಧಕರನ್ನ ಕರ್ಕೊಂಬನ್ನಿ. ಜನ ಅವ್ರ ಬಗ್ಗೆ ತಿಳ್ಕೊಕ್ಕೆ ಇಷ್ಟಪಡ್ತಾರೆ. ಒಂದು ಮೆಸೇಜ್ ಇರುತ್ತೆ, ಎಸ್ ಇಷ್ಟು ಕಷ್ಟಪಟ್ಟರು, ಹಿಂಗೆ ಮಾಡಿದ್ರು, ಒಂದು ಗುರಿ ಇಟ್ಕೊಂಡ್ರು, ಎಸ್ ಹಿಂಗಿರ್ಬೇಕು ನಾವು ಅನ್ನೋದು. ಬಿಗ್ ಬಾಸ್ ನೋಡಿದವ್ರಿಗೂ ಒಂದು ಮೆಸೇಜು ಇರಬೇಕು, ಎಂಟರ್ಟೈನ್ಮೆಂಟು ಇರಬೇಕು. ಅದನ್ನು ಬಿಟ್ಬಿಟ್ಟು ನೀವು ಹೇಳ್ತಾರಲ್ಲ ಕಾಂಟ್ರವರ್ಸಿ ಅವ್ರನ್ನ, ಕೇಸ್ಗಳು ಹಾಕಿಸ್ಕೊಂಡಿದ್ದವ್ರನ್ನ ಅವ್ರನ್ನೆಲ್ಲ ಹಾಕಿ ನೀವು ಅಂಥವ್ರು ನಮ್ಮ ಕಲಾವಿದನ ಜೊತೆಗೆ ಬಿಟ್ಟರೆ ಅಂಥವ್ರಿಂದ ನಾನು ಹೋಗಲ್ಲ. ಓಕೆ, ಅಂದರೆ ನೀವು ಹೋಗ್ಬೇಕಂದ್ರೆ ಬೇರೆ ಯಾರು ಕಂಟೆಸ್ಟೆಂಟ್ಸ್ ಇರ್ತಾರೆ ಅವ್ರನ್ನ ನೋಡಿಕೊಂಡು ಆಮೇಲೆ ಒಬ್ಬ ಸಾಧನೆ. ನಾನು ಒಂದು 25 ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದೀನಿ, ಒಂದು 300 ಸಿನಿಮಾ ಮಾಡಿದ್ದೀನಿ. ಜನ ನನ್ನ ಗುರ್ತು ಹಿಡಿತಾರೆ, ಜನ ನನಗೆ ಏನಂತ ಗೊತ್ತು. ಸೊ ಈ ಥರ ಸಾಧನೆ ಮಾಡೋರನ್ನ ಹಾಕಿ ಇಲ್ಲಿ ಸಾಧನೆ ಮಾಡೋರು, ಕಾಂಟ್ರವರ್ಸಿ ಹಾಕ್ದನ್ನು ಹಾಕ್ಬೇಡಿ, ಸಾಧನೆ ಮಾಡೋರು ಹಾಕಿ ಅನ್ನೋದು ನನ್ನ ಒಂದು ಕಿವಿ ಮಾತು ಅಷ್ಟೇ. ಯಾರ ಕೇಳ್ತಾ ಬಿಡ್ತಾ ಅವಾಗ ಬಿಟ್ಟಿದ್ದು ನನಗೆ ಅನ್ಸಿದ್ದು ನಾನು ಹೇಳ್ತಾ ಇದ್ದೀನಿ. ಇದ್ರ ಹಿಂದೆ ನನಗೆ ಲಾಸ್ಟ್ ಎಪಿಸೋಡೇ ಬಂದಿತ್ತು.